Okay friends, welcome back to one more video. ಈ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಪಾರ್ಟ್ 3 ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗಾಗಲೇ ಜನರಲ್ ಫಾರ್ಮ್ ಆಫ್ ಎನ್ ಎಪಿ ಅಂಡ್ ಆಸ್ ವೆಲ್ ಆಸ್ nth ಟರ್ಮ್ ಆಫ್ ಎನ್ ಎಪಿ ಬಗ್ಗೆ ಡಿಸ್ಕಸ್ ಮಾಡಿದ್ದೋ. ಈ ಸೆಷನ್ ಅಲ್ಲಿ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎಪಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. Sum of first n terms of an AP is nothing but arithmetic series ಅಂತ ಕರಿತೀವಿ ಇದನ್ನ. Arithmetic series ಅಂತ ಕರಿತೀವಿ. Arithmetic series is nothing but sum of the terms which are in AP. We call it as arithmetic series. Arithmetic series ಅಂದ್ರೆ AP ನಲ್ಲಿರೋ terms ನ we can add. Sum ಅಂದ್ರೆ addition. Add ಮಾಡಿದ್ರೆ ಬರುತ್ತಲ್ಲ ಅದನ್ನ ನಾವು arithmetic series. For example 3, 5, 7, 9 ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ ಬಿಕಾಸ್ ದ ಕಾಮನ್ ಡಿಫರೆನ್ಸ್ ಇಸ್ 2. ಇದನ್ನ ಸಮ್ ಮಾಡಿದ್ರೆ ಸಮ್ ಮೀನ್ಸ್ ವಿ ಕ್ಯಾನ್ ಆಡ್ ದೀಸ್ ಟರ್ಮ್ಸ್ ವಿ ಕ್ಯಾನ್ ಗೆಟ್ ಅರ್ಥಮೆಟಿಕ್ ಸೀರೀಸ್ ಅಂತ ಹೇಳ್ತಾ ಇದ್ದೀನಿ. ಈಗ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎಪಿ ಟರ್ಮ್ಸ್ ಎಪಿ ನಲ್ಲಿ ಇದ್ರೆ ಅದ್ರ ಸಮ್ ಅಂದ್ರೆ ಅಡಿಷನ್ ಮಾಡಬೇಕು. ಅದನ್ನ ಕಂಡುಹಿಡಿಯಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಎನ್ ಎಪಿ ಕಂಡುಹಿಡಿಯಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಸಮ್ ಆಫ್ first n terms of an AP ಕಂಡುಹಿಡಿಯಕ್ಕೆ ಫಾರ್ಮುಲಾ ಬರುತ್ತೆ. ಫಾರ್ ಎಕ್ಸಾಂಪಲ್ ಐ ವಿಲ್ ರೈಟ್ ಒನ್ AP 5, 8, 11, 14, 17 so on. ಈ AP ನಲ್ಲಿ ಫಸ್ಟ್ ಟರ್ಮ್, ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್ ಇದೇ ರೀತಿ ಇದೆ. ಫೈಂಡ್ ದ ಸಮ್ ಆಫ್ ಫಸ್ಟ್ 100 ಟರ್ಮ್ಸ್ ಅಂತ ಕೊಟ್ಟರು ಅಂತ ಅನ್ಕೊಳ್ಳಿ. Find the sum of first 100 terms of an AP 5, 8, 11, 14, 17 so on. ಹಿಂಗ್ ಕೇಳಿದಾಗ ನಾವು ಈ ರೀತಿ ಬರ್ಕೊಂಡು ಆಡ್ ಮಾಡಕ್ ಆಗಲ್ಲ. 5, 8, 11, 14, 17 ಲೈಕ್ ದಟ್. ಈ ರೀತಿ 100 ಟರ್ಮ್ಸ್ ಬರ್ದು ಆಡ್ ಮಾಡಕ್ಕೆ ತುಂಬಾ ರಿಡಿಕ್ಯುಲಸ್ ಅಂದ್ರೆ ತುಂಬಾ ದೊಡ್ಡದಾಗ್ತಾ ಹೋಗುತ್ತೆ. ಅದಕ್ಕೆ we have one ಫಾರ್ಮುಲಾ ಬರುತ್ತೆ. ಯಾವ ಫಾರ್ಮುಲಾಪ್ಪ ಅಂದ್ರೆ ದಟ್ ಫಾರ್ಮುಲಾ is sum of first n terms of an AP Sn is equal to n/2 of 2a plus n minus 1 into d. ಇಲ್ಲಿ ನಮ್ಗೆ n ಅಂದ್ರೆ ಗೊತ್ತು ನಂಬರ್ ಆಫ್ ಟರ್ಮ್ಸ್, a ಅಂದ್ರೆ ಗೊತ್ತು ಫಸ್ಟ್ ಟರ್ಮ್, d ಅಂದ್ರೆ ಗೊತ್ತು ಕಾಮನ್ ಡಿಫರೆನ್ಸ್, n ಅಂದ್ರೆ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್. ಎಷ್ಟು ಟರ್ಮ್ಸ್ ಕೇಳಿದ್ರೆ ಅಷ್ಟೇ ಟರ್ಮ್ಸ್. ಈಗ ಇದೇ ಪ್ರಾಬ್ಲಮ್ ಅಂತ ತಗೊಳ್ಳಿ. 5, 8, 11, 14, 17 so on ಇದೆ. ಇಲ್ಲಿ ಸಮ್ ಆಫ್ ಫಸ್ಟ್ 100 ಟರ್ಮ್ಸ್ ಕಂಡುಹಿಡಿಬೇಕು ಅಂದ್ರೆ ಫಸ್ಟ್ ಬರ್ಕೊಳ್ಳಿ ಗಿವನ್ ಡೇಟಾಸ್. a ಅಂದ್ರೆ ಏನಾಗುತ್ತೆ ಫಸ್ಟ್ ಟರ್ಮ್, ದಟ್ ವಿಲ್ ಬಿ ದ 5. ದೆನ್ ಕಾಮನ್ ಡಿಫರೆನ್ಸ್ ಮೀನ್ಸ್ ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್. Nothing but 8 minus 5 is 3. Sum of first 100 terms, therefore n is 100. Okay, here you have to find out S100 sum na ಕಂಡುಹಿಡಿಯಬೇಕು. Sum of first 100 terms. Formula substitution ಮಾಡಿ. S100 n ಅಂದ್ರೆ 100 by 2 of 2a ಅಂದ್ರೆ ಎಷ್ಟು 5, 2 of 2a, 2 of 5. n ಅಂದ್ರೆ 100 minus 1, d ಅಂದ್ರೆ 3. ಓಕೆ, ಇಲ್ಲಿ ನೋಡಿ 2 1 2 5 50 ಇದೆ. 2 1 250 ಇದೆ, 50 ಆಯ್ತು. ಇಲ್ಲಿ 2 5 10. 100 ಅಲ್ಲಿ 1 ಎಷ್ಟು 100 ಅಲ್ಲಿ 1 99 into 3. ನಾನು ಆಲ್ರೆಡಿ ಹೇಳಿದ್ದೀನಿ ಫಸ್ಟ್ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಇದಕ್ಕೆ ಆಡ್ ಮಾಡಬೇಕು ಅಂತ. ಈಗ ಏನ್ ನೋಡ್ಕೊಳ್ಳುತ್ತೆ 50 ಆಫ್ 10 ಪ್ಲಸ್ 99 into 3. 99 into 3 is nothing but 297. ಎಷ್ಟಾಗುತ್ತೆ 297. ಬಿಕಾಸ್ 99 ಒಂದು ಜಾಸ್ತಿ ಅಂತ ತಗೊಂಡ್ರೆ 100 300 3 ಕಡಿಮೆ ಇರುತ್ತೆ ಅಂತ ಬಿಕಮ್ 297. ಓಕೆ, 27 27. ಓಕೆ, ಈಗ 50 ಇವೆರಡನ್ನೂ ಆಡ್ ಮಾಡಿ 297ಗೆ 10 ಆಡ್ ಮಾಡಿದ್ರೆ ಏನಾಗುತ್ತೆ ಅದು 307 ಆಗುತ್ತೆ. ಎಷ್ಟಾಗುತ್ತೆ 307 ಇಂಟು 50 ಮಲ್ಟಿಪ್ಲಿಕೇಶನ್ ಮಾಡಬೇಕು. 307 ಇಂಟು 50 ಅಂದ್ರೆ 0 0 0. 5 7 35, 3 carry 5 0 0 3, 5 3 15, 0 5 3 1, 15,350 ಆಗುತ್ತೆ. ಎಷ್ಟಾಗುತ್ತೆ 15,350 is the sum of first 100 terms of this AP. ಇದು ನಾನು 5, 8, 11, 14 ಅಂತ ಆಡ್ ಮಾಡ್ಕೊ ಕೂತ್ಕೊಂಡ್ರೆ ತುಂಬಾ ಆಗುತ್ತೆ. By using this formula we can find out easily the sum of first n terms of an AP. Okay, next ಈಗ ಇದ್ರೊಳಗೆ ಸಮ್ ಆಫ್ ಫಸ್ಟ್ 10 ಟರ್ಮ್ಸ್ ಆಫ್ ಏನಿಲ್ಲ ವಿ ಹ್ಯಾವ್ ಟು ರೈಟ್ ಸಮ್ ಮೋರ್ ಫಾರ್ಮುಲಾಸ್. ತುಂಬಾ ಇಂಪಾರ್ಟೆಂಟ್ ಆಗಿರೋ ಫಾರ್ಮುಲಾಸ್ ಬರಿತಾ ಹೋಗೋಣ. ದಿಸ್ ವಿಲ್ ಹೆಲ್ಪ್ಫುಲ್ ಫಾರ್ TET ಎಕ್ಸಾಮಿನೇಷನ್
GPSC ಎಕ್ಸಾಮಿನೇಷನ್ ಅಂಡ್ ಆಲ್ಸೋ 10th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್. ಈಗ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಅನ್ AP ಇಂದ ನಿಮಗೆ ಫಾರ್ಮುಲಾ ಗೊತ್ತು. Sn ಇಸ್ ಈಕ್ವಲ್ ಟು, ಈ ಫಾರ್ಮುಲಾ ಈಗ ಫೆಮಿಲಿಯರ್ ಆಯ್ತು. ಯಾವುದು? Sn ಇಸ್ ಈಕ್ವಲ್ ಟು n/2 ಆಫ್ 2a ಪ್ಲಸ್ n - 1 ಇಂಟು d. ಈ ಫಾರ್ಮುಲಾ ಫೆಮಿಲಿಯರ್ ಆಯ್ತು, ಮುಗೀತು. ಈಗ ಇನ್ ಕೇಸ್ ಇಲ್ಲಿ ಎ ಡಿ ಎಲ್ಲ ಇದೆ, ಎನ್ ಎಲ್ಲ ಇದೆ ಅಲ್ವಾ. ಇನ್ ಸಮ್ ಟೈಮ್ಸ್ ಕೆಲವು ಪ್ರಾಬ್ಲಮ್ ಅಲ್ಲಿ ದೇ ಆರ್ ನಾಟ್ ಗಿವನ್ ಡಿ, ಜಸ್ಟ್ ದೇ ಆರ್ ಗಿವನ್ ವೆನ್ ದೇ ಆರ್ ಗಿವನ್ ಓನ್ಲಿ ಎ, ಎನ್ ಅಂಡ್ ಎನ್. ಎ, ಎನ್ ಅಂಡ್ ಎನ್. ಎನ್ ನ ಕೆಲವು ಟೈಮ್ ಎಲ್ ಅಂತ ಅಂತಾರೆ, ಲಾಸ್ಟ್ ಟರ್ಮ್ ಅಂತ. ಗಿವನ್ ಎಪ್ ನಲ್ಲಿ ಲಾಸ್ಟ್ ಟರ್ಮ್ ಅಥವಾ ಎಂತ್ ಟರ್ಮ್ ಅಂತ ಹೇಳ್ತಾರೆ, ಎನ್ ಅಥವಾ ಎಲ್ ಅಂತ. ಹಿಂಗಿದಾಗ ಜಸ್ಟ್ ದೇ ಆರ್ ಗಿವನ್ ಎ, ಎನ್ ಅಂಡ್ ಎನ್. ಆಗ ಯಾವ ರೀತಿ ಕಂಡುಹಿಡಿಯೋದು ಫಾರ್ಮುಲಾ? ಸೇಮ್ ಫಾರ್ಮುಲಾ. Sn ಇಸ್ ಈಕ್ವಲ್ ಟು n/2 ಆಫ್ ಎ ಪ್ಲಸ್ ಎನ್ ಯೂಸ್ ಮಾಡ್ತೀವಿ. ನೋಡಿ ಇಲ್ಲಿ ಎಲ್ಲೂ ಡಿ ಬಂದಿಲ್ಲ. ಇದು ಯಾವಾಗ ಅಂದ್ರೆ ವೆನ್ ದೇ ಆರ್ ಗಿವನ್ ಫಸ್ಟ್ ಟರ್ಮ್ ಅಂಡ್ ಎಂತ್ ಟರ್ಮ್ ಅಥವಾ ಲಾಸ್ಟ್ ಟರ್ಮ್ ಅಂಡ್ ಎನ್. ವೆನ್ ದೇ ಆರ್ ಗಿವನ್ ದೀಸ್ ತ್ರೀ ಟರ್ಮ್ಸ್, ಯಾವುದು? ಎ, ಎನ್ ಅಂಡ್ ಎನ್, here we have to using Sn is equal to n/2 of a plus an. ಈ ಫಾರ್ಮುಲಾ ಯೂಸ್ ಮಾಡಿ we have to find out the sum of first n terms of an AP. ಇದು ಜನರಲ್ ಆಗಿ ಯೂಸ್ ಮಾಡೋದು. ಇದು ದೀಸ್ ತ್ರೀ ಕಂಡೀಷನ್ ಕೊಟ್ಟಿದ್ದಾರೆ, ಎ, ಎನ್, ಎನ್ ಕೊಟ್ಟಿರ್ತಾರೆ. ಆಗ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಹಾಕೊಬಹುದು, ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಈಗ ಮತ್ತೆ ಐ ವಿಲ್ ರೈಟ್ 3 more ಫಾರ್ಮುಲಾಸ್. ಈ 3 more ಫಾರ್ಮುಲಾಸ್ ಅಲ್ಲಿ ಫಸ್ಟ್ ಫಾರ್ಮುಲಾ ಬಂದ್ಬಿಟ್ಟು ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಅಂದ್ರೆ ನ್ಯಾಚುರಲ್ ನಂಬರ್ಸ್ ಬಿಗಿನಿಂಗ್ ಇಂದ ಆಡ್ ಮಾಡ್ತಾ ಹೋದ್ರಿ. ಫಾರ್ ಎಕ್ಸಾಂಪಲ್ 1, 2, 1, 2, 3, 4, 5, 6, 7, 8, 9, 10. ಇದು ಸಮ್ ಎಷ್ಟು ಬರುತ್ತೆ? ಇದು ಸಮ್ ಎಷ್ಟು ಬರುತ್ತೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. 1 ಗೆ 2 ಆಡ್ ಮಾಡಿ 3 ಈ ರೀತಿ ಮಾಡ್ತಾ ಹೋಗ್ತೀವಿ. ಇದನ್ನ ಸಿಂಪಲ್ ಆಗಿ ಯಾವ ರೀತಿ ಮಾಡ್ಬೋದು? 1 ಗೆ 9 ಆಡ್ ಮಾಡಿದ್ರೆ 10, 2 ಗೆ 8 ಆಡ್ ಮಾಡಿದ್ರೆ 10, 3 ಗೆ 7 ಆಡ್ ಮಾಡಿದ್ರೆ 10, 4 ಗೆ 6 ಆಡ್ ಮಾಡಿದ್ರೆ 10. ಆಲ್ರೆಡಿ 1 10 ಇತ್ತು. ಎಷ್ಟು 10 ಆಯ್ತು? 10, 10, 10, 10. ಇಲ್ಲಿ 1 10, 2 10, 3 10, 4 10, 5 10, ಇನ್ನೊಂದು ಉಳ್ಕಂತು 5, 55. ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ ಸಮ್ ಎಷ್ಟಾಗುತ್ತೆ? 55. ಇದೇ ರೀತಿ 20 ಕೇಳಿದ್ರೆ ಈಗ ಬರ್ಕೊಂಡ್ ಕುತ್ಕೊಳಕ್ ಆಗಲ್ಲ ತಾನೆ. ಅದಕ್ಕೆ ಒಂದು ಫಾರ್ಮುಲಾ ಬರುತ್ತೆ. ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಗೊತ್ತಿರ್ಬೇಕು, ದೇ ಬಿಗಿನ್ಸ್ ವಿತ್ 1. ಓಕೆ, ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಕೇಳಿದ್ರೆ ಫಾರ್ಮುಲಾ ಏನ್ ಬರುತ್ತಪ್ಪ ಅಂದ್ರೆ Sn ಇಸ್ ಈಕ್ವಲ್ ಟು n ಆಫ್ n ಪ್ಲಸ್ 1/2. ಈ ಫಾರ್ಮುಲಾ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಈಗ ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಮಾಡಿದ್ದು ವಿ ಕ್ಯಾನ್ ಗೆಟ್ ದ ಸಮ್ ಆಸ್ 55. ಇಲ್ಲೂ ಬರುತ್ತಾ ಚೆಕ್ ಮಾಡಿ. ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಎಷ್ಟು? 10. n ಅಂದ್ರೆ 10 ನಂಬರ್ಸ್ ತಾನೆ. 10 ಪ್ಲಸ್ 1, n ಅಂದ್ರೆ 10. ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ಇಲ್ಲಿ ಸಮ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್ ಅಂದ್ರೆ ಇಸ್ ಬಿಗಿನ್ಸ್ ವಿತ್ 1 ಆಗಿರ್ಬೇಕು. ಓಕೆನಾ? ಬೈ 2. ನೋಡಿ 2 1 2 5 5, 10 plus 1 is 11, 11 5 55. This formula Sn is equal to n of n plus 1/2. This can be used to find the sum of first n natural numbers. n natural numbers. ಈಗ ಇನ್ನೆರಡು ಫಾರ್ಮುಲಾ ಇದ್ರೊಳಗೆ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಸಮ್ ಆಫ್ ಫಸ್ಟ್ n ಈವನ್ ನ್ಯಾಚುರಲ್ ನಂಬರ್ಸ್. ಇಲ್ಲಿ ಸ್ವಲ್ಪ ಸ್ಪಿಟ್ ಮಾಡ್ತಿದ್ದೀನಿ, ಜಸ್ಟ್ ಲಾಸ್ಟ್ ಇದ್ರೊಳಗೆ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದೆ. ನಾವು ಐ ವಿಲ್ ಟೆಲ್ ಇವನ್ ನ್ಯಾಚುರಲ್ ನಂಬರ್ಸ್. ಇವನ್ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? 2 ಇಂದ ಸ್ಟಾರ್ಟ್ ಆಗುತ್ತೆ. 2, 4, 6, 8, 10 ಇಲ್ಲಿದೆ ನೋಡಿ. ಈಗ 5 ನ್ಯಾಚುರಲ್ ನಂಬರ್ಸ್ ಬರ್ಬೋದು. ಇವನ್ ನ್ಯಾಚುರಲ್ ನಂಬರ್ಸ್ ಬರ್ತೀನಿ. 2, 4, 6, 8, 10. ಇದ್ರ ಸಮ್ ಎಷ್ಟಾಗುತ್ತೆ? 10, 10, 10, 30 ಆಗುತ್ತೆ. ಎಷ್ಟಾಗುತ್ತೆ? 2 plus 8 10, 10, 10, 20, 30 ಆಗುತ್ತೆ. ಇದನ್ನ ಇಲ್ಲೇನೋ 5 ನಂಬರ್ಸ್ ಇತ್ತು, ಡೈರೆಕ್ಟ್ ಆಗಿ ಆಡ್ ಮಾಡಿ 30 ಅಂತ ಬರ್ರೆ. ಫೈಂಡ್ ದ ಸಮ್ ಆಫ್ ಫಸ್ಟ್ 50 ಇವನ್ ನ್ಯಾಚುರಲ್ ನಂಬರ್ಸ್. ಫೈಂಡ್ ದ ಸಮ್ ಆಫ್ ಫಸ್ಟ್ 100 ಇವನ್ ನ್ಯಾಚುರಲ್ ನಂಬರ್ಸ್. ಆಗ 100 ಇವನ್ ನ್ಯಾಚುರಲ್ ನಂಬರ್ಸ್ ಬರ್ದು ಆಡ್ ಮಾಡ್ತಾ ಕುತ್ಕೊಳ್ಳೋಕೆ ತುಂಬಾ ಟೈಮ್ ಹಿಡಿತಲ್ಲ. ಅದಕ್ಕೆ ಫಾರ್ಮುಲಾ ಇದೆ, ತುಂಬಾ ಈಸಿ ಫಾರ್ಮುಲಾ. Sn is equal to n of n plus 1 ಅಷ್ಟೇ ಈ ಫಾರ್ಮುಲಾ. n of n plus 1/2 ಬಂತು ಅಂದ್ರೆ, n of n plus 1/2 ಬಂತು ಅಂದ್ರೆ ಇವನ್ ತೆಗೆದ್ಬಿಟ್ಟು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ಜಸ್ಟ್ n of n plus 1 ಬಂತು ಅಂದ್ರೆ ಸಮ್ ಆಫ್ ಫಸ್ಟ್ n ಇವನ್ ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ. ನೋಡಿ ಕರೆಕ್ಟ್ ಆಗಿ ಬರುತ್ತಾ? ಎಷ್ಟು ನಂಬರ್ಸ್ ಇದೆ ಇವನ್ ನ್ಯಾಚುರಲ್ ನಂಬರ್ಸ್? 1, 2, 3, 4, 5. 5 ಇದೆಯಾ? 5 ಪ್ಲಸ್ 1, 5 ಪ್ಲಸ್ 1 ಅಂದ್ರೆ 6, 6 5 30. ನೋಡಿ 30 ಬರ್ತಿದ್ಯಾ? ಸಮ್ ಆಫ್ ಫಸ್ಟ್ 5 ಇವನ್ ನ್ಯಾಚುರಲ್ ನಂಬರ್ ಸಮ್ ಇಸ್ 30. ಇದೇ ರೀತಿ ಇವನ್ ಆಯ್ತು. ನೆಕ್ಸ್ಟ್ ಇನ್ನೇನ್ ಬರ್ಕೊಬಹುದು ನಾನು? ಇವನ್ ಆಗಿದೆ.
ಸಮ್ ಆಫ್ ಫಸ್ಟ್ ಈವನ್ ನ್ಯಾಚುರಲ್ ನಂಬರ್ಸ್ ಆದ್ಮೇಲೆ ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್. ಆಡ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಇಂದ. ಫಾರ್ ಎಕ್ಸಾಂಪಲ್ 1 3 5 7 9 11 6 ಆಡ್ ನಂಬರ್ಸ್ ನ ಬರ್ಕೊಂಡು ಇದ್ರ ಸಮ್ ಏನ್ ಬರುತ್ತೆ? ನೀವು ಮಾಮೂಲಿ ಕೊಡ್ತಾ ಹೋಗ್ತೀರಾ. ಎಷ್ಟು? 20 27 32 35 36 ಆಗುತ್ತೆ. ಎಷ್ಟಾಗುತ್ತೆ? 36 ಆಗುತ್ತೆ. ಇದನ್ನ ಆಡ್ ಮಾಡಿದ್ರೆ ಇದನ್ನ ಇಲ್ಲಿ ಫಸ್ಟ್ 6 ನ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದ್ರೆ 36 ಅಂತ ಬರುತ್ತೆ. ಸಿಂಪಲ್ ಆಗಿದೆ. 6 ನಂಬರ್ಸ್ ಕೇಳಿದೀನಿ, ಬರೀತೀರಾ. 6 ನಂಬರ್ಸ್ ಕೇಳಿದ್ರೆ ಈಸಿಯಾಗಿ 36 ಅಂತ ಬರೀತೀರಾ. ಇನ್ ಕೇಸ್ 100 ಆಡ್ ನ್ಯಾಚುರಲ್ ನಂಬರ್ಸ್ ಅಥವಾ 200 ಆಡ್ ನ್ಯಾಚುರಲ್ ನಂಬರ್ಸ್ ಅಥವಾ 50 ಆಡ್ ನ್ಯಾಚುರಲ್ ನಂಬರ್ಸ್ ಹಿಂಗ್ ಕೇಳಿದಾಗ ಮತ್ತೆ ಇವನ್ನೆಲ್ಲ 15 ಬರ್ಕೊಂಡು ಲೀಸ್ಟ್ ಮಾಡ್ಬಿಟ್ಟು ಕಂಡುಹಿಡಿಯಕ್ಕಾಗಲ್ಲ ತಾನೆ. ಆಗ ಜಸ್ಟ್ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ಸಮ್ ಆಫ್ ಫಸ್ಟ್ n ಆಡ್ ನ್ಯಾಚುರಲ್ ನಂಬರ್ಸ್ ಫಾರ್ಮುಲಾ Sn is equal to n ಸ್ಕ್ವೇರ್ ಅಂತ ಅಷ್ಟೇ. ಇವೆಲ್ಲ ಏನ್ ಹೇಳ್ತಿದೀನಿ ಇವೆಲ್ಲ ಟಿ ನಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, Sn is equal to n ಸ್ಕ್ವೇರ್. n ಅಂದ್ರೆ ಎಷ್ಟು ನಂಬರ್ಸ್ ಇದೆಯಪ್ಪ ಇಲ್ಲಿ? 1 2 3 4 5 6 ಅಂದ್ರೆ 6 ಸ್ಕ್ವೇರ್. 6 ಸ್ಕ್ವೇರ್ ಅಂದ್ರೆ ಎಷ್ಟು? 36. ಎಕ್ಸಾಮಿನೇಷನ್ ನಿಮ್ಗೆ ಇಷ್ಟೇ ಕೇಳ್ಬೋದು. ನಂಬರ್ಸ್ ಯಾವ್ದು ಕೊಟ್ಟಿರಲ್ಲ, ಫೈಂಡ್ ದ ಸಮ್ ಆಫ್, ಹಂಗಾರೆ find the sum of first 25 odd natural numbers. Find the sum of first 25 odd natural numbers. 25 odd natural numbers and Sn is equal to n square formula. n ಅಂದ್ರೆ ಎಷ್ಟು? 25 numbers ಇದೆ, 25 square. 25 square ಅಂದ್ರೆ ಎಷ್ಟು? 625. ಈ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು. Sn is equal to n square. It can be used to find the sum of first n odd natural numbers. ಈಗ 5 ಫಾರ್ಮುಲಾಸ್ ಆಯ್ತು. sum of first n natural numbers ಒಂದು ಫಾರ್ಮುಲಾ, ಅದಾದ್ಮೇಲೆ ಕಂಡೀಷನ್ಸ್ ಎನ್ ಅಂಡ್ ಆಸ್ ವೆಲ್ ಆಸ್ ಎನ್ ಕೊಟ್ಟಿದ್ದಾಗ, ಅದಾದ್ಮೇಲೆ ಸಮ್ ಆಫ್ ಫಸ್ಟ್ ನ್ಯಾಚುರಲ್ ನಂಬರ್ಸ್, ಫಸ್ಟ್ ಎನ್ ನ್ಯಾಚುರಲ್ ನಂಬರ್ಸ್, ಅದಾದ್ಮೇಲೆ ಸಮ್ ಆಫ್ ಫಸ್ಟ್ ಎನ್ ಇವನ್ ನ್ಯಾಚುರಲ್ ನಂಬರ್ಸ್, ಆಡ್ ನ್ಯಾಚುರಲ್ ನಂಬರ್ಸ್. ಇದಾದ್ಮೇಲೆ ವಿ ಹ್ಯಾವ್ ಟು ಸಾಲ್ವ್ ಸಮ್ ಪ್ರಾಬ್ಲಮ್ಸ್ ರಿಗಾರ್ಡಿಂಗ್ ದಿಸ್ ಫಾರ್ಮುಲಾಸ್. ಈ ಫಾರ್ಮುಲಾಸ್ ಮೇಲೆ ಕೆಲವು ಪ್ರಾಬ್ಲಮ್ ನ ಮಾಡ್ತಾ ಹೋಗೋಣ. ಒಂದ್ ಕ್ವಶನ್ ನಾನೇ ಹಾಕೊಂತೀನಿ. ಎ ಇಸ್ ಈಕ್ವಲ್ ಟು 5, ಡಿ ಇಸ್ ಈಕ್ವಲ್ ಟು 3, an is equal to 50, find n and sn ಅಂತ ಕೇಳಿದ್ದಾರೆ. ಇಲ್ಲಿ ಏನೇನ್ ಕೊಟ್ಟಿದ್ದಾರೆ? a ಅಂದ್ರೆ 5 ಕೊಟ್ಟಿದ್ದಾರೆ, d ಅಂದ್ರೆ 3 ಕೊಟ್ಟಿದ್ದಾರೆ, a ಅಂದ್ರೆ 50 ಕೊಟ್ಟಿದ್ದಾರೆ. ಫೈಂಡ್ n and sn. n ಕಂಡುಹಿಡಿಬೇಕು, sn ಕಂಡುಹಿಡಿಬೇಕು. ಇಲ್ಲಿ n ಮತ್ತೆ sn ಎರಡೂ ಕಂಡುಹಿಡಿಬೇಕು. ಬಟ್ ಟರ್ಮ್ಸ್ ಯಾವ್ಯಾವ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. a ಕೊಟ್ಟಿದ್ದಾರೆ, d ಕೊಟ್ಟಿದ್ದಾರೆ, an ಕೊಟ್ಟಿದ್ದಾರೆ. ಎ ಡಿ ಎ ಎನ್ ಇವು ಮೂರು ಕೊಟ್ಟಿದ್ರೆ ನಮ್ಗೆ nth ಟರ್ಮ್ ಆಫ್ ಎನ್ ಎ ಪಿ ಫಾರ್ಮುಲಾ ಗೊತ್ತಿರುತ್ತೆ, ಅದನ್ನ ಹಾಕೊಬೇಕು. ಡೈರೆಕ್ಟ್ ಆಗಿ ಯಾವ ಫಾರ್ಮುಲಾ ಹಾಕೊಂಡ್ರೆ ಏನ್ ಕಂಡುಹಿಡಿಯಕ್ಕಾಗಲ್ಲ. nth ಟರ್ಮ್ ಆಫ್ ಎನ್ ಎ ಪಿ ಅಂದ್ರೆ ಏನ್ ಫಾರ್ಮುಲಾ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಆಫ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂದ್ರೆ ಎಷ್ಟಿದೆಯಪ್ಪ? 50 ಇದೆ. ಎ ಅಂದ್ರೆ ಎಷ್ಟಿದೆ? ಎ ಅಂದ್ರೆ 5 ಇದೆ. ಎನ್ ಮೈನಸ್ 1 ರಿಟರ್ನ್ ಆಸ್ ಇಟ್ ಈಸ್. ಡಿ ಅಂದ್ರೆ 3 ಪ್ಲಸ್ 5 ಕಡೆ ಬಂತು ಅಂದ್ರೆ ಮೈನಸ್ 5. 50 ಮೈನಸ್ 5 ಎನ್ ಮೈನಸ್ 1 ಆಫ್ 3. 50 ನಲ್ಲಿ 5 ಹೋದೆಷ್ಟು? 45. ಈ 3 ಬಂದ್ರೆ ಡಿನಾಮಿನೇಟರ್ ಬಂತು ಎನ್ ಮೈನಸ್ 1. ನೋಡಿ 3 1 3, 1 ಮಿಗುತ್ತೆ. 15 3 5 15 ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಆಯ್ತು. ಮೈನಸ್ 1 ಈ ಕಡೆ ಬಂತು ಅಂದ್ರೆ ಪ್ಲಸ್ 1. ಎನ್ ಇಸ್ ಈಕ್ವಲ್ ಟು 15 ಪ್ಲಸ್ 1, ಎನ್ ಇಟ್ ಬಿಕಮ್ 16. ಎನ್ ಈಸ್ 16. ಎನ್ ಗೊತ್ತಿದೆ. ಈಗ ನಾವು ಎಸ್ ಎನ್ ಕಂಡುಹಿಡಿಬೇಕು. ಎಸ್ ಎನ್ ಕಂಡುಹಿಡಿಯಕ್ಕೆ ಈಗ ಮತ್ತೆ ಎನ್ ಬೈ 2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಫಾರ್ಮುಲಾ ಬೇಡ. ಸಿಂಪಲ್ ಆಗಿ ಇಲ್ಲಿ ನೋಡಿ, ಎ ಗೊತ್ತಿದೆ, ಎ ಎನ್ ಗೊತ್ತಿದೆ, ಎನ್ ಗೊತ್ತಿದೆ. ಮೂರು ರಿಲೇಷನ್ ಗೊತ್ತಿದ್ರೆ ಎಸ್ ಎನ್ ಕಂಡುಹಿಡಿಯಕ್ಕೆ, ಅಂದ್ರೆ ಎಸ್ 16 ತಾನೇ ಕಂಡುಹಿಡಿತಿರೋದು ಇಲ್ಲಿ. ಎಸ್ ಎನ್ ಕಂಡುಹಿಡಿಯಕ್ಕೆ ಸಿಂಪಲ್ ಫಾರ್ಮುಲಾ ಎನ್ ಬೈ 2 ಆಫ್ ಎ ಪ್ಲಸ್ ಎ ಎನ್. ಇದೇ ಫಾರ್ಮುಲಾ ಸಾಕು. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಆಫ್ ಎ ಪ್ಲಸ್ ಎ ಎನ್. ಎಸ್ ಎನ್ ಅಂದ್ರೆ ಎಸ್ 16, ಎನ್ ಅಂದ್ರೆ 16 ಬೈ 2, ಎ ಅಂದ್ರೆ ಎಷ್ಟು? 5, ಎ ಅಂದ್ರೆ 5, ಎ ಎನ್ ಅಂದ್ರೆ 15th, ಎ ಎನ್ ಅಂದ್ರೆ 16th ಟರ್ಮ್. ಇದು 16th ಟರ್ಮ್ ಅಂದ್ರೆ ಎ 16 ಅಂದ್ರೆ ಎಷ್ಟಿದೆ? 50 ಅವರೇ ಕೊಟ್ಟಿದ್ದು. 2 1 2 8 8 ಇಂಟು 55. 8 ಇಂಟು 55 ಅಂದ್ರೆ ಎಷ್ಟು ಬರುತ್ತೆ? 8 5 200, 240 ನಾ? 55 ಇಂಟು 8, 8 5 40, 0 4, 8 5 40, 440 ಬರುತ್ತೆ. 8 5 ಎಷ್ಟು ಬರುತ್ತೆ? 440 ಬರುತ್ತೆ. ಅಂದ್ರೆ ಎಸ್ 16 ಅಂದ್ರೆ ಎಷ್ಟಾಯ್ತು? 440 ಬರುತ್ತೆ. ಎಷ್ಟು ಬರುತ್ತೆ? 440. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್. ಇದು ಅರ್ಧ ಆಯ್ತು ಅನ್ಕೊಂತೀನಿ. ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಮಾಡ್ತಾ ಹೋಗೋಣ. ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು 28. ಎನ್ ಇಸ್ ಈಕ್ವಲ್ ಟು 28 ಕೊಟ್ಟಿದ್ದಾರೆ. ದೆನ್ ಎಸ್ ಎನ್ ಇಸ್ ಈಕ್ವಲ್ ಟು 144 ಕೊಟ್ಟಿದ್ದಾರೆ. ದೇರ್ ಆರ್ 9 ಟರ್ಮ್ಸ್. ಫೈಂಡ್ ಎ ಅಂತ ಕ್ವಶನ್ ಇದೆ. ನೋಡಿ, ಎ ಎನ್ ಇದೆ,
nth ಟರ್ಮ್ ಆಫ್ ಎನ್ ಎಪಿ ಕೊಟ್ಟಿದ್ದಾರೆ, ಎಸ್ ಎನ್ ಕೊಟ್ಟಿದ್ದಾರೆ, ಎಸ್ ಎನ್ ಅಂದ್ರೆ 144. ದೇರ್ ಆರ್ 9 ಟರ್ಮ್ಸ್. ಎಪಿ ನಲ್ಲಿ 9 ಟರ್ಮ್ಸ್ ಅಂದ್ರೆ ಎನ್ 9 ಅಂತ ಕನ್ಸಿಡರ್ ಮಾಡ್ಬೇಕು. ಎನ್ ಅಂದ್ರೆ ಎಷ್ಟು ಅಂತೀವಿ? ದೇರ್ ಆರ್ 9 ಟರ್ಮ್ಸ್ ಅಂದ್ರೆ ಎನ್ ಅಂದ್ರೆ 9. ಫೈಂಡ್ ಎ. ನೋಡಿ, ಎ ಎನ್ ಗೊತ್ತಿದೆ, ಎಸ್ ಎನ್ ಗೊತ್ತಿದೆ, ಎನ್ ಗೊತ್ತಿದೆ. ಇಲ್ಲಿ ಎ ಕಂಡುಹಿಡಿಬೇಕು. ಇದನ್ನ ಕಂಡುಹಿಡಿಬೇಕು ಅಂದ್ರೆ ಸಿಂಪಲ್ ಫಾರ್ಮುಲಾ ಇದೆ ಸಾಕು. ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಆಫ್ ಎ ಪ್ಲಸ್ ಎ ಎನ್. ನೋಡಿ, ಇಲ್ಲಿ ಎಲ್ಲ ಗೊತ್ತಿದೆ. ಎಸ್ ಎನ್ ಗೊತ್ತಿದೆ 144, ಎನ್ ಗೊತ್ತಿದೆ 9, ಎ ಗೊತ್ತಿದೆ, ಎ ಗೊತ್ತಿಲ್ಲ, ಏನೇ ಕಂಡುಹಿಡಿಬೇಕು. ಎ ಎನ್ ಗೊತ್ತಿದೆ 28. ನೋಡಿ, ಈಗ 9 ಇಂದ ಇದು ಡಿವೈಡ್ ಆಗುತ್ತೆ. ನೋಡಿ, 9 1 9, 9 1 9 ಅಂದ್ರೆ 10 5 ಮಿಕ್ಕಿರುತ್ತೆ 54. 9 6 ಆಯ್ತು. 9 6 54. ಓಕೆ, ಈಗ 16 ಇದೆ. ಈ 2 ಈ ಕಡೆ ಬಂದ್ರೆ ಡಿನಾಮಿನೇಟರ್ ಅದು ನ್ಯೂಮರೇಟರ್ ಬರುತ್ತೆ. 16 ಇಂಟು 2 ಎ ಪ್ಲಸ್ 28 ಆಯ್ತು. ಎ ಪ್ಲಸ್ 28. 16 2 ಎಷ್ಟು? 32 is equal to a plus 28. Plus 28 ಈ ಕಡೆ ಬಂದ್ರೆ ಏನಾಯ್ತು? minus 28. 32 minus 28. a is equal to 4. Therefore, the value of a is 4. These are some A4 ಮತ್ತು these are some problems regarding sum of first 10 terms of NAP. ನಿಮಗೆ ಯಾವ್ದಾದ್ರು ಕ್ವಶನ್ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿದ್ರೆ I will solve the problem. Okay, thank you.